ಆ ಸಂದರ್ಭದಲ್ಲಿ ಅವ್ರು ಹೇಳೋರು, ನಾವು ನೀಡಕ್ಕೆ ಅವನು ಬೇಡಕ್ ಬಂದಿದ್ದಾನೆ, ಅವರಿಗೆ ನೀಡಿ ಕಳಿಸ್ಬೇಕು, ನಾನು ಅವನ ಹತ್ರ ಬೇಡ್ಬಿಟ್ರೆ ಭಗವಂತ ಮೆಚ್ಚಲ್ಲ ಅಂತ ಹೇಳಿದಂತ ಮಾತನ್ನ ಇವತ್ತು ನಾನು ನೆನಪು ಮಾಡ್ಕೊಳ್ತೀನಿ. ಹಾಗಾಗಿ ಪರಮ ಪೂಜ್ಯರು ಮತ್ತು ಪುಟ್ಟರಾಜರು ಅವಿನಾಭಾವ ಸಂಬಂಧ. ಏನಂತಂದ್ರೆ ಅವರಿಗೆ ಮೊದಲು ವಾಹನಗಳಿರ್ಲಿಲ್ಲ. ಬೇಬಿ ಬೆಟ್ಟಕ್ಕೆ ಬರಬೇಕು ಅಂತಾದ್ರೆ ಚಿಂತೂರಲ್ಲಿ ಇಳಿದಂತ ಸಂದರ್ಭದಲ್ಲಿ ಅವರು 10 ಗಂಟೆ ರಾತ್ರಿ ಆಗಿದ್ರು ಸಹ ಪುಟ್ಟರಾಜುವರ ಮನೆ ಬಾಗಿಲನ್ನ ತೊಟ್ಟಿ ನನ್ನನ್ನ ಬೇಬಿ ಬೆಟ್ಟಕ್ಕೆ ಬಿಟ್ಟು ಬಾ ಅಂತ ಕರ್ಕೊಂಡು ಹೋಗ್ತಿದ್ರು. ಆ ಬಿಟ್ಟು ಬಾ ಅಂತ ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ಬೇಬಿ ಬೆಟ್ಟಕ್ಕೆ ಹೋಗಿ ಅವರು ವೆಹಿಕಲ್ ಅಲ್ಲಿ ಬಿಟ್ಟು ಬರೋರು. ವಾಹನಗಳಿರ್ಲಿಲ್ಲ, ನಡ್ಕೊಂಡು ಹೋಗ್ಬೇಕಾಗಿತ್ತು. ಅಷ್ಟು ತ್ಯಾಗವನ್ನ ಈ ಭಾಗಕ್ಕೆ 8 ದಶಕಗಳು ಕೆಲಸ ಮಾಡಿದಂತ ಪೂಜ್ಯರು ನಮ್ಗೆ ಸಿಕ್ಕಿರೋದು, ಈ ಭಾಗಕ್ಕೆ ಲಿಂಗೈಕ್ಯರಾಗಿರುವಂತದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಭಾವಿಸ್ಕೊಳ್ತೀನಿ.